ಅಂತ 4 ಎಕರೆ ಕೊಟ್ಟಿದ್ದೀವಿ ಸರ್. 4 ಎಕರೆ. ವಸತಿಗಂತ ಇನ್ನೊಂದು ಸ್ವಲ್ಪ ಮುಂದೆ ಸರ್ 2 ಎಕರೆ ಕೊಟ್ಟಿದ್ದೀವಿ. ವಸತಿ ನಿಲಯ. Is it uniform throughout the country? It's one model only. Okay. ಕೇಂದ್ರೀಯ ವಿದ್ಯಾಲಯ ಇದರ ಒಂದು ಕಾಮಗಾರಿನ ವೀಕ್ಷಣೆ ಮಾಡೋದು ಸುಮಾರು 25 ಕೋಟಿ ರೂಪಾಯಿಯಲ್ಲಿ ಮಂಜೂರಾಗಿತ್ತು. ಹಿಂದೆ ಕೇಂದ್ರದಲ್ಲಿ ಮಂಜೂರಾಗಿತ್ತು. ಆದ್ರೆ ಹಣಕಾಸು ಅನುದಾನ ಒದಗಿಸಿರ್ಲಿಲ್ಲ, ಸ್ಥಳ ಕೂಡ ನಿಗದಿ ಆಗಿರ್ಲಿಲ್ಲ. ಆದ್ರೆ ಈಗ ನಮ್ಮ ಹೊಸ ತಹಶೀಲ್ದಾರು, ನಮ್ಮ ಕಮಿಷನರ್ ಅವರು ಎಲ್ಲ ಬಂದ ಮೇಲೆ 4 ಎಕರೆ ಒಂದ್ ಕಡೆ ಕೊಟ್ಟಿದ್ದಾರೆ, 2 ಎಕರೆ ಅದರ ಪಕ್ಕದಲ್ಲೇ ಹೊಂದಿಕೊಂಡು ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯ ಕಟ್ಟಡ ಬರ್ತದೆ, ಶಾಲೆ ಕಟ್ಟಡ ಇಲ್ಲಿ ಬರುತ್ತೆ. ಆ 2 ಎಕರೆಯಲ್ಲಿ ಅಧ್ಯಾಪಕರಿಗೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಕಟ್ಟಡ ಅಲ್ಲಿ ಬರುತ್ತೆ. ಮತ್ತು ಕಾಮಗಾರಿಯ ವೇಗವನ್ನು ಕೂಡ 18 ತಿಂಗಳೊಳಗಡೆ ಇದು ಕಾಮಗಾರಿ ಮುಗಿದು ಹಸ್ತಾಂತರ ಮಾಡಬೇಕು. ಅದಕ್ಕೆ ನಾನು ಮೊದಲನೇ ದಿವಸ ಇವತ್ತು ಬಂದು ಎಲ್ಲ ವೀಕ್ಷಣೆ ಮಾಡಿದ್ದೀನಿ. ಕನ್ವೆನ್ಷನಲ್ ಎನರ್ಜಿ ಅಂದ್ರೆ ತಿಳ್ಕೊಳ್ಳಿ, ಕೋಲ್ ಅನ್ನ ಬರ್ನ್ ಮಾಡಿ ಥರ್ಮಲ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಅದು ಇಟ್ ಅಫೆಕ್ಟ್ಸ್ ಅವರ್ ಎನ್ವಿರಾನ್ಮೆಂಟ್, ಕರೆಕ್ಟ್? ಅದಕ್ಕೋಸ್ಕರ ನಾವು ಸೂರ್ಯನ ಕಿರಣಗಳನ್ನು, ಸೋಲಾರ್, ಪವನ ಶಕ್ತಿ ಅಂತಂದ್ರೆ ವಿಂಡ್ ಎನರ್ಜಿ, ಬಯೋಮಾಸ್, ಈ ತರದ್ದು ಆಲ್ಟರ್ನೇಟ್ ಫ್ಯೂಯಲ್ಸ್ ಅನ್ನ ನಾವು ಯೂಸ್ ಮಾಡಿ ಎನರ್ಜಿಯನ್ನ ಡೆವಲಪ್ ಮಾಡೋದ್ರಿಂದ ಪ್ರಕೃತಿ ಹಾಳಾಗಲ್ಲ. That is why today the choice is non-conventional energy generation.